ಬಾಲಕೃಷ್ಣ ಹೇಳಿಕೆಯನ್ನ ಸಿಎಂ ಡಿಸಿಎಂ ಈ ರೀತಿ ಸಮರ್ಥನೆ ಮಾಡಿಕೊಂಡ್ರೆ ಇನ್ನು ಶಾಸಕ ಬಾಲಕೃಷ್ಣ ಸುಮ್ಮನೆ ಹೇಳಿರ್ಬೇಕು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸೋಲು ಗೆಲುವಿನಿಂದ ಗ್ಯಾರಂಟಿಗಳು ನಿರ್ಧಾರ ಆಗಲ್ಲ. ನಾವು ಲೋಕಸಭೆಯಲ್ಲಿ ಸೋಲಲ್ಲ, 15ರಿಂದ 20 ಸೀಟ್ ಗೆಲ್ತೀವಿ. ನಮ್ಮ ಗ್ಯಾರಂಟಿ ಸಂಪೂರ್ಣ 5 ವರ್ಷ ಮುಂದುವರಿಯುತ್ತೆ. ಯಾವುದೇ ಅಡೆತಡೆ ಇಲ್ಲದೆ ಗ್ಯಾರಂಟಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಏನಾದ್ರು ಕಡಿಮೆ ಸ್ಥಾನ ಬಂದ್ರೆ ಅಥವಾ ಸೋತ್ರೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಅದೆಲ್ಲ ಸುಮ್ಮನೆದೇನೋ ಒಂದು ಇದರಲ್ಲಿ ಹೇಳಿರ್ಬೇಕು ಅವರು. ಮತ್ತೆ ಹಂಗೆ ಅದು ಲೋಕಸಭೆ ಚುನಾವಣೆಯಲ್ಲಿ ಒಂದೇದು ನಾವು ಸೋಲೋದಲ್ಲ, ಎರಡನೇದರಲ್ಲಿ ನಾವು 15ರಿಂದ 20 ಸೀಟ್ ಪಡ್ಕೋತೀವಿ. ಹೀಗಾಗಿ ಮತ್ತು ಅದು ಸೋಲು ಗೆಲುವು ಮೇಲೆ ಸಮಸ್ಯೆ ಗ್ಯಾರಂಟಿಗಳು ನಿರ್ಧಾರ ಆಗೋದಿಲ್ಲ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ 5 ವರ್ಷ ಮುಂದುವರಿತದೆ. ಅಂದ್ರೆ ಅವ್ರು ಹೇಳ್ತಿರೋದು ಅಕ್ಷತೆ ಕಾಳಿಗೆ ಮತ ಹಾಕ್ತೀರಾ, ಗ್ಯಾರಂಟಿಯನ್ನ ನೋಡಿ ಮತ ಹಾಕ್ತೀರಾ? ಯಾಕಂದ್ರೆ ಬಿಜೆಪಿ ರಾಮ ಅಥವಾ ಅಕ್ಷತೆ ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡು ಮತದಾರರ ಮುಂದೆ ನಾನು ಇಷ್ಟೇ ಹೇಳ್ತೀನಿ, 5 ವರ್ಷ ಗ್ಯಾರಂಟಿಗಳು ಮುಂದುವರಿತವೆ. ಯಾವುದು ಅಡೆತಡೆ ಇರಲಾರ್ದೆ ಎಲ್ಲ ಗ್ಯಾರಂಟಿಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮದ ಮೇಲೆ ಅವಲಂಬಿಸಿದಿರಲ್ಲ. ಮತ್ತು ಚುನಾವಣೆಯಲ್ಲಿ ನಾವೇ 100ಕ್ಕೆ 100 ನಾವು 15ರಿಂದ 20 ಸೀಟ್ ಗೆಲ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.